ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡ ಮತ್ತೊಮ್ಮೆ ಬಯಲಾಗಿದ್ದು, ಜೈಲಿನಲ್ಲಿ ರೌಡಿ ಶೀಟರ್ ಭರ್ಜರಿ ಬರ್ತ್ಡೇ ಪಾರ್ಟಿ ಮಾಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ನಟೋರಿಯಸ್ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನಾನ ಬರ್ತ್ಡೇ ಹಿನ್ನೆಲೆಯಲ್ಲಿ ಆಪಲ್ ಹಾರವನ್ನ ಹಾಕಿ ಕೇಕ್ ಕಟ್ ಮಾಡಿ ಬರ್ತ್ಡೇ ಪಾರ್ಟಿ ಮಾಡಲಾಗಿದೆ. ಮೊಬೈಲ್ನಲ್ಲಿ ವಿಡಿಯೋ ಫೋಟೋಗಳನ್ನ ತೆಗೆದು ಗುಬ್ಬಚ್ಚಿ ಸೀನನ ಶಿಷ್ಯಂದರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಸಂಭ್ರಮ ಪಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನ ಆದೇಶವನ್ನ ಕೂಡ ಲೆಕ್ಕಿಸದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳು ಬರ್ತ್ಡೇ ಪಾರ್ಟಿಯನ್ನ ಮಾಡಿದ್ದು, ಜೈಲಿನ ಕರ್ಮಕಾಂಡ ಮತ್ತೊಮ್ಮೆ ಬಟಾ ಬಯಲಾಗಿದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಹಸುಗಳನ್ನ ಮಧುಗಿರಿ ಬಜರಂಗ ದಳದ ಕಾರ್ಯಕರ್ತರು ರಕ್ಷಣೆ ಮಾಡಿದ್ದಾರೆ. ಶಿರಾ ಕಡೆಯಿಂದ ಅಕ್ರಮವಾಗಿ ಹಸುಗಳನ್ನ ಸಾಗಿಸ್ತಾ ಇರುವಂತಹ ಖಚಿತ ಮಾಹಿತಿಯ ಮೇರೆಗೆ ಬಜರಂಗ ದಳದ ಕಾರ್ಯಕರ್ತರು ಕ್ಯಾಂಟರ್ ವಾಹನವನ್ನ ಅಡ್ಡಗಟ್ಟಿ ಸುಮಾರು 25ರಿಂದ 30 ರಾಸುಗಳ ರಕ್ಷಣೆಯನ್ನ ಮಾಡಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಬಜರಂಗ ದಳದ ಕಾರ್ಯಕರ್ತರು ಪ್ರಾಣಿ ದಯಾ ಸಂಘದಿಂದ ಬಂದಂತಹ ಮಾಹಿತಿ ಮೇರೆಗೆ ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಗೋವುಗಳನ್ನ ರಕ್ಷಣೆ ಮಾಡಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಕಂಟೈನರ್ನಲ್ಲಿ ಸಾಗಿಸ್ತಾ ಇದ್ದಂತಹ ಹಸುಗಳಿಗೆ ಉಸಿರಾಡೋದಕ್ಕೂ ಕೂಡ ಕಷ್ಟವಾಗುವಂತಹ ರೀತಿಯಲ್ಲಿ ತುಂಬಿಕೊಂಡು ಕಸಾಯಿ ಖಾನೆಗೆ ಸಾಗಾಟವನ್ನ ಮಾಡಲಾಗ್ತಾ ಇತ್ತು. ಆರೋಪಿಗಳ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಇದೀಗ ಒತ್ತಾಯ ಮಾಡಲಾಗ್ತಾ ಇದೆ. ಈ ವೇಳೆ ಬಜರಂಗ ದಳದ ಕಾರ್ಯಕರ್ತರಾದ ಜಗದೀಶ್, ಗಂಗರಾಜು, ನಾಗೇಶ್, ಹನುಮಂತರೆಡ್ಡಿ, ರಮೇಶ್, ಲಿಖಿತ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಾಗಿದ್ರು. ಏನಿವತ್ತು ನಮ್ಮ ಹಿಂದೂ ಮುಖಂಡರುಗಳು ಚಿತ್ರದುರ್ಗದ ಹಿರಿಯೂರಿಂದ ಬರ್ತಿರ್ತಕ್ಕಂತಹ ಲಾರಿಯನ್ನ ಫಾಲೋ ಮಾಡಿ ಮಧುಗಿರಿಯ ಶಿರಾಘಟ್ನಲ್ಲಿ ಗೌರ್ಮೆಂಟ್ ಸಹಾಯದ ಮೂಲಕ ಇವತ್ತಂದು ನಿಲ್ಲಿಸಿದ್ದಾರೆ. ಈಗಾಗಲೇ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧ ಕಾನೂನು ಇದೆ. ಗೋ ಹತ್ಯೆ ನಿಷೇಧ ಕಾನೂನು ಇದ್ದ ಸಮೇತ ಕಾನೂನು ಅಂತಕ್ಕಂಥದ್ದು ಬರೀ ಪುಸ್ತಕದಲ್ಲೇ ಉಳಿದ್ಬಿಟ್ಟಿದೆ ಬಿಟ್ಟರೆ ಮಧುಗಿರಿಯಲ್ಲಿ ಯಾವುದೇ ಕಾನೂನುಗಳು ಅನ್ವಯ ಆಗ್ತಿಲ್ಲ. ಈಗಾಗಲೇ ಒಂದು ತಿಂಗಳಿಂದ ಕೂಡ ಇದೇ ತರದ ಘಟನೆಗಳು ನಡೀತಾ ಇತ್ತು. ಇದ್ರ ಹಿಂದೆನೂ ನಡೆದಿದೆ. ಬಹಳಷ್ಟು ನಾವುಗಳೇ ಅನೇಕ ಗೋವುಗಳ ಸಾಗಾಟ ಮಾಡೋದನ್ನ ನಾವೇ ಕರೆದಿದ್ದೀವಿ. ಪ್ರಾಣಿ ದಯಾ ಸಂಘದಿಂದ ನಮಗೆ ಖಚಿತ ಮಾಹಿತಿ ಸಿಕ್ಕಿದೆ. ಮತ್ತೆ ಅವರು ಹಿಂದೆನೆ ಗಾಡಿ ಚೇಸ್ ಮಾಡ್ಕೊಂಡು ಬರ್ತಾ ಇರುವಂತ ಇನ್ಫಾರ್ಮೇಶನ್ ಹೇಳ್ತಾರೆ. ನಾನು ಇಲ್ಲಿ 112 ನಾವು ಕರೆ ಮಾಡ್ತೀವಿ. 112 ಕರೆ ಮಾಡಿ ಮೊದಲನೇದಾಗಿ ಪೊಲೀಸರಿಗೆ ನಾವು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ನಾವು ಮಾಡ್ತೀವಿ. ಅದು ಕಾಲ್ ರಿಸೀವ್ ಮಾಡಲ್ಲ. ಪೊಲೀಸ್ ಸ್ಟೇಷನ್ ಕಾಲ್ ರಿಸೀವ್ ಮಾಡಿದ ಕಾರಣ ನಾವು 112ಗೆ ಕರೆ ಮಾಡ್ತೀವಿ. 112 ಕರೆ ಮಾಡಾದ್ಮೇಲೆ ಬರ್ತಾರೆ. ಇಲ್ಲಿ ಶಿರಾಘಟ್ಟಲ್ಲಿ ಸುಮಾರು ಅಂದ್ರೆ 2 ಅವರ್ ಆಗಿದೆ. 2.5 ಅವರು ಇನ್ನ FIR ಆಗಿಲ್ಲ. ಆಯ್ತು. ಆದ್ರೆ ಈಗ ನಿಮ್ಗೆ ಭಯ ಆಗ್ಲಿಲ್ವಾ ಅದು ಸೇವ್ ಮಾಡ್ಬೇಕು? ಆತರ ಭಯ ಅಂತ ಏನು ಬರಲ್ಲ. ಇದೊಂದು ಕರ್ತವ್ಯ ನಮ್ಮ ಧರ್ಮ ರಕ್ಷಣೆ ಮಾಡ್ಬೇಕಾದ್ರೆ ಇದು ಭಯ ಅಂತವೆಲ್ಲ ಏನು ಬರಲ್ಲ. ಎಲ್ಲ ಒಂದು 30ರಿಂದ 40 ಸ್ಥಿತಿ ಯಾವ ರೀತಿ ಇದೆ? ಚಿಂತಾಜನಕವಾಗಿದೆ. ಎಲ್ಲ ಒಂದು ಮೇಲೆ ಅದ್ರ ಕೆಳಗಡೆ ಒಂದು ತೂದಂಗೆ ಒಂದು ಬಿದ್ದೆ ಹೋಗಿದೆ. ಎಲ್ಲ ವಿಡಿಯೋಗಳೆಲ್ಲ ಮಾಡ್ಕೊಂಡಿದೀವಿ. ನೀವು ಒಂಚೂರು ಲೈವ್ ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಪೇಕ್ಷೆ. ಸುಮಾರು ಬೆಳಗಿನ ಜಾವ 5:15 ಗಂಟೆ ಸಮಯದಲ್ಲಿ ಶಿರಾ ಕಡೆಯಿಂದ ಅಕ್ರಮವಾಗಿ ಗೋ ಸಾಗಾಣಿಕೆ ಮಾಡ್ಕೊಂಡು ಬರ್ತಿದ್ದಂತಹ ಗಾಡಿಗಳನ್ನು ನಮ್ಮ ಹಿಂದೂ ಪರ ಸಂಘಟನೆಗಳು ಆದಂಥ ಜಗದೀಶ್ ಅವರು ಮಾಹಿತಿ ಮೇರೆಗೆ ಒಂದು ದೂರು ಕೊಟ್ಟಿದ್ದಾರೆ. ಆ ದೂರು ಸುಮಾರು 1 ಗಂಟೆ ಆಗಿದೆ. ದೂರು ಕೊಟ್ಟು 1.5 ಗಂಟೆ ಆಗಿದೆ. ಇದುವರೆಗೂ ಯಾವುದೇ ಪೊಲೀಸರು ಕ್ರಮ ಕೈಗೊಳ್ಳಿಲ್ಲ. ಇದರಿಂದ ಏನಿದೆ ಅಂತ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ನಾವು 3-4 ಬಾರಿ PSI ಫೋನ್ ಮಾಡಿದ್ದೀವಿ. ತಾಲೂಕು ಅಧ್ಯಕ್ಷರು ಫೋನ್ ಮಾಡ್ತಾ ಇಲ್ಲ ಅಂದರೆ ಇವರು ಎಷ್ಟು ಗಂಭೀರವಾಗಿ ತಗೊಂಡಿದ್ದಾರೆ ಅವ್ರು ನಮ್ಮ ನಾನಾಗಿ ಭಾವಿಸ್ತೀವಿ. ಈಗ ಕಂಪ್ಲೇಂಟ್ ಕೊಟ್ಟು 1.5 ಗಂಟೆ ಆದರೂ ಯಾವುದೇ ಗೋವುಗಳು ಒಳಗಡೆ ಉಸಿರಿಲ್ದೇ, ಗಾಳಿ ಇಲ್ದೇ, ಬೆಳಕಿಲ್ದೇ, ಮೇವಿಲ್ದೇ ಸಾಯ್ತಾ ಇದ್ದಾವೆ. ಅವನ್ನ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಪೊಲೀಸರಿಗಿಲ್ಲ ಅಂತಂದರೆ ಇವ್ರದ್ದೇ ಆದ ಕಮಿಟ್ಮೆಂಟ್ ಏನಿದೆ ಅಂತ ನಮ್ಗೆ ಗೊತ್ತಾಗಬೇಕಿಲ್ಲ. 1.5 ಗಂಟೆ ಆದ್ರೂ ನಾವು ಇಲ್ಲಿ ಸ್ಟೇಷನ್ ಮುಂದೆ ಕಾಯ್ತಾ ಇದ್ದೀವಿ. ಇಬ್ಬರು ಫೋನ್ ವಹಿಸಿದ್ರೆ ಎತ್ತಾ ಇಲ್ಲ. ಇವರು ಈ ಕೂಡಲೇ ಬಂದು ಇದನ್ನು ಆರೋಪಿಗಳನ್ನ ಒಳಗಡೆ ಕುಂಡ್ರಿಸಿದ್ದಾರೆ. ಆರೋಪಿಗಳು ಕುಂಡ್ರಿಸಿದ್ರು. ಇಲ್ಲಿ ಈ ಜಾನುವಾರುಗಳಿಗೆ ಯಾವುದೇ ರೀತಿ ರಕ್ಷಣೆ ಇಲ್ಲ. ಇಲ್ಲಿ ಅಂದ್ರೆ ಬೇರೆ ಪ್ರಕರಣಗಳಿಗೆ ಎಚ್ಚೆತ್ತುಕೊಳ್ಳುವಂತ ಪೊಲೀಸರು ಈ ಪ್ರಕರಣಕ್ಕೆ ಯಾಕೆ ವಿಶೇಷವಾಗಿ ಇಷ್ಟೊಂದು ಇಲ್ಲಿ ತಡ ಮಾಡ್ತಾ ಇರೋದು ಹಿನ್ನೆಲೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಈ ಕೂಡಲೇ ನಾವು 1.5 ಗಂಟೆ ಕಂಪ್ಲೇಂಟ್ 1.5 ಗಂಟೆ ಆದ್ರೂ ಬರಲಿಲ್ಲ ಅಂತಂದರೆ ನಾವು ಏನು ತಿಳ್ಕೊಬೇಕು ಇದರಲ್ಲಿ? ಏನು
ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. ಇನೋವಾ ಕಾರು ಹಾಗೂ ಟಿಪ್ಪರ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಓರ್ವ ಸಾವನ್ನಪ್ಪಿರುವಂತಹ ಘಟನೆ ಹುಣಸೂರು ತಾಲೂಕಿನ ಚಿಲ್ಕುಂದ ತಂಬಾಕು ಮಾರುಕಟ್ಟೆ ಬಳಿಯಲ್ಲಿ ಸಂಭವಿಸಿದೆ. ಸರಗೂರು ತಾಲೂಕಿನ ತುಂಬಸೋಗೆ ನಿವಾಸಿ 39 ವರ್ಷದ ಮಲ್ಲಿಕಾರ್ಜುನ ಮೃತ ದುರ್ದೈವಿ. ಕಾರಿನಲ್ಲಿ ಇದ್ದಂಥ ಸರಗೂರು ಮೂಲದ ಶಮಂತ್ ಚೇತನ್ಗೆ ಗಂಭೀರ ಗಾಯಗಳಾಗಿದ್ದು, ಗಾಯಾಳುಗಳಿಗೆ ಮೈಸೂರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಗೆ ತೆರಳುತ್ತಾ ಇದ್ದಂತಹ ಕಾರು ಪಿರಿಯಾಪಟ್ಟಣ ಕಡೆಯಿಂದ ಬಂದಂತಹ ಟಿಪ್ಪರ್ಗೆ ಡಿಕ್ಕಿಯಾಗಿ ಈ ಅವಘಡ ಸಂಭವಿಸಿದೆ. ಈ ಕುರಿತು ಹುಣಸೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸ್ಥಳೀಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.